ಈ ದೇಶದ ನಾಗರಿಕರು ಅದು ಯಾವುದೇ ಧರ್ಮದವರಾಗಿದ್ದರೂ ಕೂಡ ಆ ಎಲ್ಲ ನಾಗರಿಕರಿಗೆ ಸಲ್ಲಬೇಕಾದಂಥ ಸೌಲಭ್ಯಗಳು, ಅಭಿವೃದ್ಧಿಗಳು, ಶಿಕ್ಷಣ ಮತ್ತೆಲ್ಲವೂ ಸಲ್ಲಿಸಬೇಕಾದ್ದು ಯಾವುದೇ ಸರ್ಕಾರ ಇದ್ರೂ ಆ ಸರ್ಕಾರದ ಕರ್ತವ್ಯ. ಅದನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಏನಾಗಿದೆ ಅಂತಂದ್ರೆ, ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಆ ಪಕ್ಷಗಳು ಚರ್ಚೆ ಮಾಡುವಂಥ ವಿಚಾರನ್ನ ವಿರೋಧ ಪಕ್ಷಗಳು ಸುಮ್ಮನೆ ಕಾಲಹರಣ ಮಾಡಲಿಕ್ಕಾಗಿ, ಎಲ್ಲರ ಮನಸ್ಥಿತಿಯನ್ನು ಬೇರೆಡೆ ಸೆಳೆಯೋಕ್ಕಾಗಿ ಅನಾವಶ್ಯಕವಾಗಿ ಈ ರೀತಿಯಾದಂಥ ವಿಚಾರಗಳನ್ನ ತೇಲಿಬಿಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಬಂಡೆಗಲ್ಲಿನ ರೀತಿಯಲ್ಲಿ ಈ ಒಂದು ಚಟುವಟಿಕೆಯ ವಿಸ್ತಾರತೆಯನ್ನು ಅವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ವಿರೋಧ ಪಕ್ಷದವರು ಈ ರೀತಿ ಮೊದಲನೇ ದಿವಸ ಶುರು ಮಾಡಿ 5 ವರ್ಷ ಮುಗಿಸುವವರೆಗೂ ಇದೇ ರೀತಿ ಮಾತಾಡ್ಕೊಂಡು ಹೋಗುದು ಅವ್ರು ಇರ್ತಾರೆ ಅನ್ನೋದು ಅಷ್ಟೇ ಎಲ್ರಿಗೂ ಗೊತ್ತಿರತಕ್ಕಂಥ ಸಾರ್ವಕಾಲಿಕವಾದ ಸತ್ಯ. ಅದು ಬಜೆಟ್ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಚರ್ಚೆ ಮಾಡೋಕ್ಕೂ ಬೇರೆಯವ್ರ ಹತ್ರದಲ್ಲಿ ಇಲ್ವೇನೋ ಅಂತ ಅವ್ರದಿಂದ ಪರಿಪೂರ್ಣವಾದಂಥ ಇನ್ನು ಮುಂದಿನ ಅವಧಿಯವರೆಗೆ ನಮ್ಮ ಯೋಜನೆಗಳು ರೂಪಿಸಿದಾಗ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋಕ್ಕೆ, ಆಡಳಿತ ನಡೆಸೋಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಈ ರೀತಿಯಾದಂಥದ್ದನ್ನ ಕ್ಯಾಬಿನೆಟ್ ಸಹೋದ್ಯೋಗಿಗಳು ಎಲ್ಲರೂ ಕೊಡ್ತಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ. ನನಗೆ ಆಶ್ಚರ್ಯ ಆಗುತ್ತೆ, ನಂಬಿಕೆಗಳು ಮೂಢನಂಬಿಕೆಗಳ ಬಗ್ಗೆ ಯಾವಾಗಲೂ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ಯಾರೋ ರಸ್ತೆಯಲ್ಲಿ ಹೋಗುವಾಗ ಏನೋ ಒಂದು ಆಯ್ತು ಅಂದ್ರೆ ಅದಕ್ಕಿದು ಕಾರಣ ಅಂತ ಟ್ಯಾಗ್ ಮಾಡುವಂಥ ವಿಚಾರಗಳನ್ನ ಈ ಸಾಂದರ್ಭಿಕ ವಿಚಾರಗಳಲ್ಲೇ ಕಾಲ ಕಳೆಯುವಂಥ ಜವಾಬ್ದಾರಿಯುತವಾದ ವಿರೋಧ ಪಕ್ಷಕ್ಕೆ ಕೆಲಸ ಮಾಡಬೇಕಾದವರು ಈ ರೀತಿಯಾದಂಥ ಅನಪೇಕ್ಷಿತವಾದಂಥ ಹೇಳಿಕೆಗಳ ಮುಖಾಂತರ ಅವರು ಮಾನಸಿಕವಾಗಿ ಎಷ್ಟು ಕುಬ್ಜರು ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಉದಾಹರಣೆ ಅನ್ಸುತ್ತೆ. ಒಂದು, ಅಲ್ಲಿ ಯಾವುದೇ ಹಣದ ವ್ಯವಹಾರದ ಟ್ರಾನ್ಸಾಕ್ಷನ್ ನಡೆದಿಲ್ಲದಂಥದಕ್ಕೆ ಅನಾವಶ್ಯಕವಾಗಿ ಇಡಿ ಮೂಗು ತೂರಿಸುವಂಥ ಪ್ರಯತ್ನಗಳು ಏನು ನಡೆದವೋ ಅದು ವಾಸ್ತವಕ್ಕೆ ದೂರ ಅಂತ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ನಾನು ಮತ್ತು ಇತರರು ಮೊದಲನೇ ದಿವಸದಿಂದ ಹೇಳ್ತಾ ಇದ್ವಿ, ಕ್ರಮಬದ್ಧವಾಗಿ ಕಾನೂನಲ್ಲಿ ಅವಕಾಶ ಇರತಕ್ಕಂಥದ್ರಲ್ಲಿ ಚರ್ಚೆಯಾಗಿ ಇದು ಪ್ರಾಧಿಕಾರ ಸಭೆಯಲ್ಲಿ ಚರ್ಚೆಯಾಗಿ ಆಗಿರ್ತಕ್ಕಂಥ ನಿರ್ಣಯಗಳೇ ಹೊರತು ಇದು ಯಾವುದೋ ಸ್ಯೂಮೋಟೋ ಡಿಸಿಷನ್ಸ್ ಅಲ್ಲ ಅನ್ನೋದನ್ನ ನನ್ನ ಮೊದಲ ವಾಕ್ಯದಿಂದ ಪ್ರತಿಪಾದನೆ ಮಾಡ್ಕೊಂಡು ಬಂದವನು. ಅದನ್ನೇ ನಾಗಪ್ರಸನ್ನ ಪೀಠ ಕೊಟ್ಟದ್ದು, ಲೋಕಾಯುಕ್ತ ವರದಿ ಬಂದಿರೋದು, ಇವೆಲ್ಲವನ್ನು ಸಾರ್ವತ್ರಿಕವಾಗಿ ಎಲ್ಲರೂ ಗಮನಿಸಿದ್ದಾರೆ. ಅದೇ ರೀತಿ ಆ ಒಂದು ನಿರ್ಣಯದ ಮೇರೆಗೆ 14 ಸೈಟ್ಗಳು ಏನು ಕೊಟ್ಟಿತ್ತೋ ಅದು ಯಾವುದೇ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನೇ ಆಗಿರಲಿಲ್ಲ. ಅವ್ರು ಬೇರೆಯವ್ರಿಗೆ ಮಾರಾಟ ಮಾಡಿರಲಿಲ್ಲ, ಹಣ ಬರೋ ಪ್ರಶ್ನೆನೇ ಬಂದಿರಲಿಲ್ಲ, ಅದು ಕೂಡ ವಾಪಸ್ ಕೂಡ ಮಾಡಿದ್ದಾರೆ. ಆದರೆ ಒಂದು ದುರುದ್ದೇಶ ಇತ್ತು. ತುಂಬ ಒಳ್ಳೆಯ ಆಡಳಿತ ಕೊಡುವಂಥ ಈ ವಿರೋಧ ಪಕ್ಷದ ಆಡಳಿತ ಇರತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ವಿರೋಧ ಪಕ್ಷಗಳು ಎಲ್ಲೆಲ್ಲಿ ಆಡಳಿತ ಮಾಡ್ತಿವೆ ಅದಲ್ಲಿ ತುಂಬ ಯಶಸ್ವಿಯಾಗಿ ಗಟ್ಟಿ ನಾಯಕತ್ವ ಹೊಂದಿರತಕ್ಕಂಥದ್ದು ಸಿದ್ದರಾಮಯ್ಯನವರ ನಾಯಕತ್ವ ಕರ್ನಾಟಕದಲ್ಲಿ. ಇದನ್ನು ಡಿಸ್ಟೆಬಿಲೈಸ್ ಮಾಡಿದ್ರೆ ಬೇರೆ ರಾಜ್ಯಗಳಲ್ಲೂ ಡಿಸ್ಟೆಬಿಲೈಸ್ ಮಾಡ್ಬೋದು ಅನ್ನುವಂಥ ಒಂದು ಪೂರ್ವಾಗ್ರಹ ಪೀಡಿತವಾದಂಥ ಚಿಂತನೆಯ ಕಾರಣಕ್ಕಾಗಿ ಇಡೀ ಮಧ್ಯದಲ್ಲಿ ಬಂದು ತಲೆ ತೋರಿಸುವಂಥ ಪ್ರಯತ್ನ ಮಾಡ್ತು. ಅದರಲ್ಲಿ ಏನೂ ಇಲ್ಲ ಅನ್ನೋ ಸತ್ಯಾಂಶ ಕೋರ್ಟ್ಗೆ ಮನವರಿಕೆ ಆದ ಕಾರಣಕ್ಕಾಗಿ ಈ ತೀರ್ಪು ಬಂದಿದೆ. ಸ್ವಾಗತಾರ್ಹವಾದ ತೀರ್ಪು. ಅವರಿಗೆ ಈ ಪ್ರಕರಣವೇ ಗೊತ್ತಿಲ್ಲದ ರೀತಿಯಲ್ಲಿ, ಅದು ಸಹಜ ನ್ಯಾಯದ ರೀತಿಯಲ್ಲಿ ಅವ್ರದ್ದೊಂದು ಭೂಮಿಯನ್ನು ಅನಧಿಕೃತವಾಗಿ ಪ್ರಾಧಿಕಾರದವರು ಬಡಾವಣೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಕೋರಿಕೆ ಮೇಲೆ ತೀರ್ಮಾನ ಆಗಿರ್ತಕ್ಕಂಥ ವಿಚಾರನ ಅದಕ್ಕೆ ಪ್ರಭಾವ, ರಾಜಕೀಯ ಪ್ರಭಾವ, ಅವ್ರು ಅಲ್ಲಿದ್ದೋತ್ಗೆ ಮಾಡೋಕ್ಕೆ ಇಷ್ಟು ವರ್ಷಗಳಲ್ಲಿ ಎಷ್ಟೆಷ್ಟೆಲ್ಲವನ್ನೂ ಮಾಡ್ಬೋದಿತ್ತು. ಅವರು ಯಾವುದೇ ಈ ಥರದ ವಿಚಾರಗಳಲ್ಲಿ ಸಿದ್ದರಾಮಯ್ಯ ಸಾಹೇಬರಂತ ಈ ವಿಚಾರಗಳ ಅವ್ರ ಗಮನಕ್ಕೆ ಹೋಗಿಲ್ಲದೆ ಅರ್ಜಿ ಕೊಡುವಾಗ ಒಬ್ರು ಅರ್ಜಿದಾರರ ಪಾರ್ವತಮ್ಮ ಕೊಟ್ಟಿರದೆ ಹೊರತು ಅದನ್ನ ನೀವು ಕೋಇನ್ಸಿಡೆಂಟ್ ಪಾರ್ಟಿಗಳನ್ನ ಜೋಡಿಸುವಂತ ವಿಚಾರ ಇಟ್ಟು ಅದು ರಾಜಕೀಯ ತರ್ಕಕ್ಕಾಗಿ ನಡೆದಂತ ಒಂದು ಹುಸಿ ಹೋರಾಟ ಅಂತಂದ್ರೆ ತಪ್ಪಾಗಲಾರದು.